ನಮ್ಮ ಕರುನಾಟ ಟಿವಿಯ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ನಾನು ರಾಕೇಶ್. ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡ್ಕೊಂಡು. ಮಾಜಿ ಸಚಿವ ರೇವಣ್ಣ ಜೈಲ್ ಪಾಲಾಗಿದ್ದಾರೆ. ಈಗೊಂದು ವರದಿ ಬರ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಎಸ್, ಮಾಜಿ ಸಚಿವ ರೇವಣ್ಣ ಜೈಲ್ ಪಾಲಾಗಿದ್ದಾರೆ. ಮೇ 14ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕೋರ್ಟ್. ನೀವು ನೋಡ್ತಾ ಇರ್ಬೋದು, 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕೋರ್ಟ್. ಪರಪ್ಪನ ಅಗ್ರಹಾರ ಜೈಲ್ಗೆ ರೇವಣ್ಣ ಶಿಫ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಎಸ್, ನೋಡ್ತಾ ಇರ್ಬೋದು, ಕಿಡ್ನಾಪ್ ಕೇಸಲ್ಲಿ ಎಚ್ ಡಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅರ್ಜಿಗಳನ್ನ ಇಟ್ಟರು ಕೂಡ ಅರ್ಜಿ ಕ್ಯಾನ್ಸಲ್ ಆಗಿರುವಂತಕ್ಕಂಥದ್ದು. ಜೊತೆಗೆ ರೇವಣ್ಣನನ್ನ ಜೈಲ್ ಪಾಲ್ ಮಾಡಿದ ಕೋರ್ಟ್ ಈಗಾಗಲೇ ಎಷ್ಟೋ ಜನರ ಆಸೆ ಅವರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ. ಎಸ್, ಎಚ್ ಡಿ ರೇವಣ್ಣ ಅವರು ಜೈಲ್ ಪಾಲ್ ಆಗಿದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಏನಿದೆ ಕಾಣ್ತಾ ಇದೆ. ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಿದೆ. 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಪರಪ್ಪನ ಅಗ್ರಹಾರಕ್ಕೆ ರೇವಣ್ಣ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಎಸ್, ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಮಾಜಿ ಸಚಿವ ರೇವಣ್ಣ ಜೈಲ್ ಪಾಲಾಗಿದ್ದಾರೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶವನ್ನ ನೀಡಿದೆ. 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಈಗೇನು ಕೋರ್ಟ್ ಆದೇಶವನ್ನ ನೀಡ್ತಾ ಇದೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಇನ್ನೇನು ಬೇಲ್ ಅರ್ಜಿಯನ್ನ ಹಾಕಿದ್ರು, ಆದ್ರೆ ಬೇಲ್ ರಿಜೆಕ್ಟ್ ಆಗಿದೆ. ಕಿಡ್ನಾಪ್ ಕೇಸಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಿ ಒಂದು ಮಾಹಿತಿ ಬರ್ತಾ ಇದೆ. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಪೊಲೀಸರು ಅವರನ್ನ ಎಳೆದುಕೊಂಡು ಹೋಗ್ತಾ ಇರುವಂತಕ್ಕಂಥದ್ದು. ಹಾಗೇನೆ ಅವರು ಮಾಡಿದಂತಹ ಕೆಲಸಗಳೇನಿದೆ, ಕರ್ನಾಟಕ ಅಲ್ಲ ಇಡೀ ದೇಶದಾದ್ಯಂತ ಅದು ಪ್ರಚಾರ ಆಗಿದೆ. ಅಲ್ಲದೆ ಪೆಂಡ್ರೆ ವಿಷಯದಲ್ಲೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಪೆಂಡ್ರೈವ್ ಇಶ್ಯೂ ಆಗಿದೆ. ಅದಲ್ಲದೆ ಕೂಡ ಎಷ್ಟೋ ಲೀಕ್ಗಳಾಗಿದೆ, ವಿಡಿಯೋಸ್ಗಳು. ಅದನ್ನ ಹೆಣ್ಣು ಮಕ್ಕಳ ಮುಖವನ್ನ ಕವರ್ ಮಾಡದೆ ಅದನ್ನ ಲೀಕ್ ಮಾಡಿರುವಂತಕ್ಕಂಥದ್ದು. ಅದರ ಜೊತೆಗೆ ಆರೋಪಗಳು ಒಂದೆರಡಲ್ಲ, ಸಾವಿರಾರು ಮಹಿಳೆಯರ ಜೀವನದ ಜೊತೆ ಆಟ ಆಡಿರುವಂತಹ ಅಪ್ಪ ಮಗ ಇವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಈಗ ಎಚ್ ಡಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿದ್ದಾರೆ. ಅವರು ಯಾವಾಗ ಭಾರತಕ್ಕೆ ಬರ್ತಾರೆ ಅಂತ ಹೇಳಿ ಇನ್ನು ಯಾರಿಗೂ ಕೂಡ ಗೊತ್ತಿಲ್ಲ. ಏನು ತನಿಖೆಯ ವೇಳೆ 24 ಗಂಟೆಗೆ ಹಾಜರಾಗಬೇಕು ಅಂತ ಹೇಳಿ ವರದಿ ಹಾಕಿತ್ತು, ಆದ್ರೆ ಅವರು ಕೂಡ ಬರಲೇ ಇಲ್ಲ. ಆದ್ರೆ ಅವರ ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಈಗ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಚ್ ಡಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರಕ್ಕೆ ಜೈಲ್ಗೆ ಶಿಫ್ಟ್ ಮಾಡಲಾಗ್ತಾ ಇರುವಂತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಏನು ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಎಚ್ ಡಿ ರೇವಣ್ಣ ಈಗ ಜೈಲಿಗೆ ಶಿಫ್ಟ್ ಆಗ್ತಾ ಇರುವಂತದ್ದನ್ನ ನೀವು ನೋಡ್ತಾ ಇರಬಹುದು. ಎಸ್, ಸಾವಿರಾರು ಮಹಿಳೆಯರ ಜೀವನದ ಜೊತೆ ಆಟ ಆಡಿದಂತ ಈತ ರಾಜ್ಯ ಅಲ್ಲ, ದೇಶ ಅಲ್ಲ, ಇಡೀ ದೇಶವೇ ಈತನ ಬಗ್ಗೆ ಹೇಳ್ತಾ ಇದೆ ಈತ ಎಂಥವನು ಅಂತ. ದೇವೇಗೌಡರ ಮಗನಾಗಿ ಈ ಕೆಲಸವನ್ನ ಮಾಡಬಹುದೇ, ಜೀವನ ಜೊತೆ ಚೆಲ್ಲಾಟ ಆಡಬಹುದೇ. ಎಷ್ಟೋ ಸಂತ್ರಸ್ತ ಮಹಿಳೆಯರು ಕೂಡ ದೂರನ್ನ ಕೊಟ್ಟಿರುವಂತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಅವರಿಗೆ ಡಿಸಿ ಒಂದು ಮಾತನ್ನ ಹೇಳಿದ್ದಾರೆ. ಅವರಿಗೆ ನಾನು ಸಂತ್ರಸ್ತರಿಗೆ ರಕ್ಷಣೆಯನ್ನ ನೀಡ್ತೀನಿ ಅಂತ ಹೇಳಿ ಡಿಸಿ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಯಾರೇ ಆಗ್ಲಿ ಸಂತ್ರಸ್ತರು ಬಂದು ನಿಮ್ಮ ಹೇಳಿಕೆಯನ್ನ ಕೊಡ್ಬೋದು, ಅವ್ರಿಗೆ ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳಿ ಡಿಸಿ ಅವರು ಹೇಳಿರುವಂತಕ್ಕಂಥದ್ದು. ಎಸ್, ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಚ್ ಡಿ ರೇವಣ್ಣ ಅರೆಸ್ಟ್ ಆಗ್ತಾ ಇರುವಂತಕ್ಕಂಥದ್ದು. ಪರಪ್ಪನ ಅಗ್ರಹಾರ ಜೈಲಿಗೆ ಅವರನ್ನ ಎಳೆದುಕೊಂಡು ಹೋಗ್ತಾ ಇರುವಂತಕ್ಕಂಥ. ಎಸ್, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಆಗಿತ್ತು. ನೋಡ್ತಾ ಇರಿ ನಮ್ಮ ಕರುನಾಟ ಟಿವಿ. ನಮಸ್ಕಾರ.